ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಪಬ್ಲಿಕ್ ನ್ಯೂಸಸ್ ಕ್ರಿಯೇಟ್ ಮಾಡಿದ್ದಾರೆ. ಲ್ಯಾಂಬೋರ್ಗಿನಿ ಕಾರ್ ಡ್ರೈವ್ ಮಾಡಿ ಸ್ವತಃ ರಿಕ್ಕಿರೈ ಅಂತ ಆರೋಪ. ಈ ಅಲಿಗೇಷನ್ ರಂಜಾನ್ ದಿವಸ ಇಡೀ ಬೆಂಗಳೂರಲ್ಲಿ ಬೇಜಾನ್ ನ್ಯೂಸೆನ್ಸ್ಗಳಾಗ್ತಾ ಇತ್ತು, ತಮಗೆಲ್ಲ ಗೊತ್ತಿದೆ. ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಲ್ಯಾಂಬೋರ್ಗಿನಿ ಕಾರಲ್ಲಿ ಒಂದು ಆಗಿದೆ ನ್ಯೂಸೆನ್ಸು ಅಂತ ಮಿಡ್ ನೈಟಲ್ಲಿ 2 ಗಂಟೆ 3 ಗಂಟೆಯಲ್ಲಿ ಯಾವುದೋ ನ್ಯೂಸೆನ್ಸ್ ಏನು ಆಗಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಆವಾಗ ಜನನೂ ಯಾರೂ ಇರೋದು ಇಲ್ಲ. ಅವತ್ತು ಗಾಡಿ ತೊಗೊಂಡು ಡ್ರೈವರು ಆ್ಯಕ್ಚುಲಿ ಒಂದು ವರ್ಕ್ಶಾಪಲ್ಲಿ ಸರ್ವಿಸಲ್ಲಿ ಇರುತ್ತೆ ಗಾಡಿ ತೊಗೊಂಡು, ಆ್ಯಕ್ಚುಲಿ ಅದು ಅವರು ಫಸ್ಟ್ ಆಫ್ ಆಲ್ ರಿಕ್ಕಿ ರೈ ಅವ್ರದ್ದು ನೀವು ತೋರಿಸಿದ್ದೀರಾ. ರಿಕ್ಕಿ ರೈ ಅವರು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಆಯಿತು ಅನ್ನೋ. ಡ್ರೈವರ್ ಕಾರ್ ತೊಗೊಂಡು ಬರಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟ್ ಅಷ್ಟೇ, ಅದು ರಿಕ್ಕಿ ರೈ ಅವರಿಂದ ಆಗಿರೋಂಥದ್ದಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ರಿಕ್ಕಿ ರೈ ಅವರಿಂದ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳಬೇಡಿ. ಆ್ಯಕ್ಚುಲಿ ಗಾಡಿನ ಓಡಿಸೋದೇ ಡ್ರೈವರು. ಡ್ರೈವರ್ ಗಾಡಿ ಓಡಿಸ್ತಾಯಿದ್ರು ಅವರು, ಅವ್ರ ಜೊತೆಗೆ ಬರ್ತಾಯಿದ್ರು, ಆಗಿದೆ. ಜೊತೆಲಿದ್ರು ಕಾರಲ್ಲಿ? ಖಂಡಿತ ಇದ್ದರು. ಈಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ದಿರೋದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಗಮನಕ್ಕೆ ಬರದೇ ರೀತಿ ಡ್ರಿಫ್ಟಿಂಗ್ ಮಾಡಿದ ಕಾರ್ ಡ್ರೈವರು ಅಂತ ಸರ್, ಗಮನ ಪ್ರಶ್ನೆ ಇಲ್ಲ ಸರ್. ಸಮ್ಟೈಮ್ಸ್ ಬ್ರೇಕ್ ಕೊಡ್ದಾಗ ಗಾಡಿ ಗಮನಕ್ಕೆ ಬಂದೇ ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ಗಮನಕ್ಕೆ ಬಂದು ತೊಗೊಂಡೋಗಿ ಯಾರಿಗೂ ಗುದ್ದೋಲ್ಲ. ಗಮನಕ್ಕೆ ಬಂದು ಎಲ್ಲ ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಬ್ರೇಕ್ ಹೊಡೆದಾಗ ಅಲ್ಲಿ ಸ್ಕಿಡ್ ಆಗಿದೆ. ಫಸ್ಟಲ್ಲಿ ರೋಡ್ ಸರಿ ಮಾಡೋಕ್ಕೆ ಹೇಳಿ. ಅದೇನಾಗಿದೆ, ಅಲ್ಲಿ ರೋಡೆಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಅಲ್ಲಿ ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಹಂಗೆ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದೇನು ದೊಡ್ಡ ಇದಾಗ ಆಗಿಲ್ಲ. ಜೊತೆಗೆ ಆಗಿದಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ. ಅವ್ನ ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಆಯಿತಾ. ನನ್ನ ಪ್ರಕಾರ ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್. ಆಕ್ಸಿಡೆಂಟಲ್ಲಿ ಆಗಿರುತ್ತೆ. ಹೌದು, ಅಫ್ಕೋರ್ಸ್ ರಿಕ್ಕಿ ರೈ ಕಾರಲ್ಲಿ ಇದ್ರು ಅಂತಲೇ ನಾವು ಹೇಳಿರೋದು. ರಿಕ್ಕಿ ರೈ ಕಾರಲ್ಲಿ ಇದ್ದರು, ಅದಕ್ಕೂ ನಾವು ತೋರಿಸಿದ್ದೀವಿ. ನಾವು ಅವ್ರಿಗೆ ಓಡಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ನಾನು ತೋರಿಸಿದ್ದೀನಿ. ನಾನು ಮೋರವರ್ ಅವ್ರು ಓಡಿಸೋಕ್ಕೆ ಅವ್ರು ಎಷ್ಟೋ ದಿವಸದಿಂದ ರೀಸೆಂಟಾಗಿ ಅವರು ರಷ್ಯಾದಲ್ಲಿ ಬಂದಿದ್ದೇ ಅವ್ರು ಇನ್ನೂ 2 ದಿವಸ ಆಗಿದೆ ಅಷ್ಟೇ. 2 ದಿವಸ ಆಗಿದೆ. ಅದಕ್ಕೆ ಇವರು 3 ಅವರ್ ಕೂರಿಸ್ಕೊಂಡು ಇಷ್ಟೊತ್ತು ಒಂಥರ ಹಿಂಸೆ ಕೊಟ್ಕೊಂಡು ಎಷ್ಟು ಆಕ್ಸಿಡೆಂಟ್ ಕೇಸ್ಗಳಲ್ಲಿ ನಾನೇ ಒಂದು ಪ್ರಶ್ನೆ ಮಾಡ್ತೀನಿ. ಎಷ್ಟು ಕೇಸ್ಗಳಲ್ಲಿ ಇದೇ ಥರ ಎಲ್ಲರನ್ನೂ ಕರೆಸ್ಕೊಂಡು ಡ್ರಿಫ್ಟಿಂಗ್ ಮಾಡೋದಾಗಿರ್ಬೋದು, ವೀಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಷ್ಟೊಂದು ಇಡೀ MG ರೋಡು, ಬ್ರಿಗೇಡ್ ರೋಡಲ್ಲಿ ಇವಾಗ ರಂಜಾನ್ ದಿವಸ ರಾತ್ರಿ ಎಲ್ಲ ಗಾಡಿಗಳು ಹಂಗೆ ಓಡಾಡ್ತು. ಎಲ್ಲ ಗಾಡಿಗಳನ್ನು ಎಷ್ಟು ಗಾಡಿಗಳನ್ನು ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ ಬಿಡಿ, ನಾನು ಹೇಳೋದು ಬೇಡ, ಆಯಿತಾ. ಫಸ್ಟ್ ಆಫ್ ಆಲ್ ಕೇಸೇ ರಿಜಿಸ್ಟರ್ ಆಗೋಲ್ಲ. ಅಲ್ಲೇ ಗಾಡಿ ನಡೀತಾರೆ, ಅಲ್ಲೇ ಒಂದು ಫೈನ್ ಹಾಕ್ತಾರೆ, ಗಾಡಿನ ಬಿಟ್ಟು ಕಳಿಸ್ತಾರೆ. ಬಟ್ ಸ್ಪೆಷಲಿ ಈ ಕೇಸಿಗೆ ಮಾತ್ರನೇ ಯಾಕೆ FIR ಹಾಕಿದ್ರು, ಯಾಕೆ ಅವ್ರನ್ನ ಕೋರ್ಟ್ ತನಕ ಅಲ್ಸಿದ್ರು, ಯಾಕೆ ಇಷ್ಟೊಂದು ಅವ್ರಿಗೆ ಮಾನ್ಯತೆ ಕೊಟ್ಟು ಅಷ್ಟೊಂದು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ. ಅವ್ರು ಬಂದಾಗೆಲ್ಲ ಇಂಡಿಯಾಗೆ ಬಂದು ಒಂದು 2 ದಿವಸ ಆಗಿರುತ್ತೆ. ಏನೋ ಮಾಡಿದ್ರೆ ಸಾಕು ರಿಕ್ಕಿ ರೈ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅದು ಉದ್ದೇಶ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ರಿಕ್ಕಿ ರೈ ಮೇಲೆ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತೀರಾ ಅಂತ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರು ಬಂದಿದ್ದಾರೆ ಕಾನೂನು ಇವಾಗ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ, ಈಗ ನೀವೇ ಮಾಧ್ಯಮದವ್ರು ಫಾಸ್ಟಾಗಿ ಹೋಗ್ಬೇಕಾದ್ರೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ನ್ಯೂಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಸರ್. ಸಿಗ್ನಲ್ ಜಂಪ್ ಮಾಡಿದ್ರೆ ಸಿಗ್ನಲ್ ಜಂಪ್ ಮಾಡಿರೋದಕ್ಕೆ ಫೈನ್ ಹಾಕಬೇಕು, ಕರೆಕ್ಟಾ? ಅಷ್ಟೇ. ಅಕಸ್ಮಾತ್ ಯಾರನ್ನ ನಮ್ಮ ಡ್ರೈವರ್ ಇವಾಗ ಡ್ರಿಫ್ಟಿಂಗ್ ಆಗಿದೆ ಅಂತ ಇವ್ರು ಹೇಳ್ತಾರೆ, ನಾವು ಆಕಸ್ಮಿಕವಾಗಿ ಬ್ರೇಕ್ ಹೊಡೆದು ಆಗಿರೋಂಥದ್ದು ಓಕೆ. ಈಗ ಅದು ತಪ್ಪು ಅನ್ನೋದೇ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಫೈನ್ ಕೇಸ್ ಅಷ್ಟೇ ಇದೆ ಸರ್. 1000 ರೂಪಾಯಿ ಫೈನ್ ಕೇಸ್ ಅಷ್ಟೇ. ಅಲ್ಲಲ್ಲ, ಹಂಗಲ್ಲ. ಟಾರ್ಗೆಟ್ ಅಂದರೆ ಯಾಕೆ ಇವ್ರಿಗೆ ಇಷ್ಟೊಂದು ಮಾನ್ಯತೆ ಕೊಡ್ತೀರಾ ಅಂತ ನನ್ನ ಪ್ರಶ್ನೆ ಇಷ್ಟೇ. ಈ ಕೇಸ್ಗೆ ಇಷ್ಟೊಂದು ಮಾನ್ಯತೆ ಕೊಡಬೇಡಿ. ಎಷ್ಟೊಂದು ನೀವು ಎಲ್ಲ ಕೇಸಲ್ಲೂ ಹಂಗೆ ಮಾಡ್ತಾ ಇದ್ದೀರಾ. 1000 ಆಕ್ಸಿಡೆಂಟ್ ಕೇಸ್ ಆಗ್ತಾಯಿದೆ, ಎಲ್ಲ ಕೇಸಲ್ಲಿ ಸೀಸ್ ಮಾಡ್ತೀರಾ ವೆಹಿಕಲ್ಗಳನ್ನ, ಫೈನ್ ಹಾಕ್ಬಿಡ್ತಾನೆ ಕಳಿಸ್ತೀರಾ. ಯಾಕೆ ಇದರಲ್ಲಿ ಇದಕ್ಕೆ ಮಾತ್ರ ಯಾಕೆ ಸೀಸ್ ಮಾಡ್ತೀರಾ? ಯಾಕೆ ಇಷ್ಟೊಂದು? ಅವ್ರು ಬಂದಿರೋದೇ ಅವತ್ತು, ಇಂಡಿಯಾಗೆ ಬಂದಿರೋದೇ 2-3 ತಿಂಗಳಾದ್ಮೇಲೆ ಬಂದಿರೋದೇ ಅವತ್ತು ಬಂದಿದ್ದಾರೆ. ಜಸ್ಟ್ ಅವತ್ತು ಗಾಡಿಯ ವರ್ಕ್ಶಾಪಲ್ಲಿ ಪಾಲಿಷ್ಗೇನೋ ಬಿಟ್ಟಿದ್ದಾರೆ ಮೇ ಬಿ. ಪಾಲಿಶಿಗೆ ಬಿಟ್ಟಿರ್ತಕ್ಕಂಥ ಕಾರ್ನ ತೊಗೊಂಬರೋದಕ್ಕೆ ಡ್ರೈವರ್ನ ಕರ್ಕೊಂಡು ಹೋಗಿದ್ದಾರೆ. ಡ್ರೈವರ್ ತೊಗೊಂಡು ಬರಬೇಕಾದ್ರೆ ಬ್ರೇಕ್ ಹೊಡೆದಾಗ ಅದು ಗಾಡಿ ಡ್ರಿಫ್ಟ್ ಆಗಿರುವಂಥದ್ದು. ಡ್ರಿಫ್ಟ್ ಅಂತ ನೀವು ಹೇಳ್ತೀರಾ, ನನಗನ್ಸಿದ ಪ್ರಕಾರ ಸ್ಕಿಡ್ಡು. ಇಲ್ಲ 100% ಇಲ್ಲ. ಅಷ್ಟೊಂದೆಲ್ಲ ಇಲ್ಲ. ಅದು ಅಷ್ಟೊಂದು ಮುತ್ತಪ್ಪರಿಯವ್ರ ಮಗನಿಗೆ ರಿಕ್ಕಿ ರೈಗೆ ಕಿರ್ಚಾಡ್ಕೊಂಡು ಮಾಡುವಂಥ ಅಷ್ಟು ಕ್ರೇಜೆಲ್ಲ ಇಲ್ಲ. ವೆರಿ ಡಿಗ್ನಿಫೈಡ್, ಭಾಳ ತೂಕವಾದ ವ್ಯಕ್ತಿ. ಅಷ್ಟು ರೋಡಲ್ಲಿ ಯಾರೋ ನೋಡಿದವ್ರು ಕಿರ್ಚಾಡಿರೋದು ತಾವು ನೋಡಿರ್ತೀರಾ. ಪಾಪ ಅವ್ರು ಯಾಕೆ ಕಿರ್ಚಾಡ್ತಾರೆ ಸರ್? ಇದು ಬೇರೆ ಯಾರು ಹೇಳಿದ್ದಲ್ಲ, ಟಾರ್ಗೆಟ್ ಮಾಡಿ ಹೇಳಿದ್ದಲ್ಲ, ಅಲ್ಲಿ ಪಬ್ಲಿಕ್ ಕಡೆ ಹೇಳಿದ್ದು ಕಿರ್ಚಾಡಿದ್ರು ಅಂತ. ಅಲ್ಲ, ಪಬ್ಲಿಕ್ ಯಾರು ಬಂದು ಹೇಳಿದ್ರು ಅಂತ ನಿಮ್ಮ ಮುಂದೆ ಬಂದು ಹೇಳಿದ್ರು, ಒಬ್ಬರನ್ನೇ ಬಂದು ಹೇಳಿಸಿ ಸಾಕ್ಷಿ ಕೊಡಕ್ಕೆ. ಹೌದು, ಬೇಲು ತೊಗೊಂಡಿದ್ದೀವಿ ಕೋರ್ಟಲ್ಲಿ. ಬೇಲು ತೊಗೊಂಡು ಬೇಲ್ ಯಾಕೆ ಕೊಟ್ಟು ಒಂದು ಮಾಡೇ ಇಲ್ದಿರೋದಕ್ಕೆ ಅವರು ಒಬ್ಬ ಓನರ್ ಆಗಿ ಡ್ರೈವರ್ ಕೂಡ ಬೇಲ್ ತೊಗೊಂಡಿದ್ದಾರೆ ಆ್ಯಂಡ್ ಇವರು ಕೂಡ ಬೇಲ್ ತೊಗೊಂಡಿದ್ದಾರೆ. ಎಲ್ಲ ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ, ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದೀವಿ. ಡ್ರೈವರ್ ಯಾರು ಹೇಳ್ಬೋದು? ಬೇಡ ಸರ್, ಯಾಕೆ ಪಾಪ ಅವ್ರಿಗೆ
ಯಾಕೆ ಡ್ರೈವರ್ಗೋಸ್ಕರ ಯಾಕೆ ಪಾಪ ಅವ್ರೇನೋ ಹೊಟ್ಟೆಪಾಡಿ ಜೀವನ ನಡೆಸ್ತಿರ್ತಾರೆ, ಅವ್ನು ಮಾಡಿಬಿಟ್ಟು ಇವತ್ತು ಅವನು ಕೆಲಸ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾನೆ. ಸೊ ಇದು ದೊಡ್ಡದು ಮಾಡೋದ್ರಿಂದ ಆತ ಕೆಲಸ ಕಳ್ಕೊಳ್ಳೋಂಥ ಸ್ಥಿತಿ. ಸೊ ಅದಾಗಬಾರ್ದು. ಪಾಪ ಅವ್ರೇನಾದರೂ ಏನೋ ಆಕಸ್ಮಿಕವಾಗಿ ಆಗಿರೋದ್ರಿಂದ ಕ್ಷಮಿಸ್ಬಿಟ್ಟು ರಿಕ್ಕಿಯವರು ಅವ್ರು ಹೇಗೇನು ಇಟ್ಕೊಳ್ಬೇಕಷ್ಟೇ. ಬಟ್ ಲೆಟ್ಸ್ ಸಿ, ಅದು ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.